ನಿಮಗೆ ಮೆಸ್ ವರ್ಕ್ ಬೇಕಂದ್ರೂ ಮಾಡ್ಕೊಡ್ತೀನಿ, ತಂತಿ ವರ್ಕ್ ಬೇಕಂದ್ರೂ ಮಾಡ್ಕೊಡ್ತೀನಿ. ಕೋಲಾರ ಟೇಕಲ್ಲಿಂದಾನೆ ಕಲ್ ಬರೋದು. ಫೀಲ್ಡ್ ಅಲ್ಲಿ ಮಾಡ್ತಾ ಇರೋದ್ರು ಯಾರ ಹತ್ರನೂ ಬಂಡೆಗಳಿಲ್ಲ, ಎಲ್ಲ ಬರೋಂಥದ್ದು ಕೋಲಾರದಿಂದಾನೇ ಬರೋಂಥದ್ದು. ಹಂಪೆ ಈ ಕಡೆ ಸೈಡ್ ಹೋದ್ರೆ ಹಂಪೆ ಕಲ್ಗಳು ಬರುತ್ತೆ. 9 ಅಡಿ ಕಂಬಕ್ಕೆ 3 ಲೈನ್ ಟಾಟಾ ತಂತಿ ಹಾಕಿ 6 ಅಡಿ ಮೆಸ್ ಹಾಕಿದ್ವಿ. 1 ಅಡಿ ಬೇಡ ಏನೋ ಮಾಡ್ಕೊಂತೀವಿ ಅಂತ ಉದ್ದೇಶಕ್ಕೋಸ್ಕರ ಬಿಡಿಸ್ಕೊಂಡಿದ್ದಾರೆ. ಇದೇ ತರನೇ 8 ಅಡಿ ಕಂಬ 6 ಅಡಿ ಮೆಸ್ ಹಾಕಿ 4 ಲೈನ್ ಟಾಟಾ ತಂತಿ ಹಾಕಿ ಮಾಡ್ಕೊಡ್ತೀವಿ. ಗ್ರೀನ್ ಮ್ಯಾಟು ಹಾಕೊಡ್ತೀವಿ. ಒಳಗಡೆ ಭೂಮಿ ಏನು ಕಾಣಿಸಲ್ಲ, ನಾಟಿ ಕೋಳಿ ಗಿಟಿ ಕೋಳಿ ಸಾಕೊಳ್ಳೋ ಅಂತವ್ರಿಗೆ ಅನುಕೂಲ ಆಗುತ್ತೆ ಗ್ರೀನ್ ಮ್ಯಾಟ್ ಹಾಕೋದು. 8 ಅಡಿ ಕಂಬ ಹಾಕಿದೀವಿ ಸರ್. ಅದು ಕ್ವಾಲಿಟಿ 1 ಲೈನ್ ಹೆಚ್ಚಾಗಬೇಕು ಅಂತ ಹೇಳಿದ್ರೆ 1 ಲೈನ್ ಹೆಚ್ಚಾಗಿ ಹಾಕೊಡಿದೀವಿ ಸರ್. ಬರೀ ತಂತಿ ವರ್ಕ್ ಬೇಕಂದ್ರೂ ಮಾಡ್ಕೊಡ್ತೀನಿ, ನಾಟಾಡ್ ಮೆಸ್ ಬೇಕಂದ್ರೂ ಮಾಡ್ಕೊಡ್ತೀನಿ ಸರ್. ಮೆಸ್ ಎಲ್ಲ ಹಾಕಿ ಅದ್ರ ಮೇಲೆ ಗ್ರೀನ್ ಮ್ಯಾಟ್ ಹಾಕೊಡಿ ಅಂದ್ರೂ ಹಾಕೊಡ್ತೀನಿ. ಒಂದು 20 ಕಂಬ ನೆಟ್ಬಿಟ್ಟು ನಮ್ ನೋಡಪ್ಪ ಮನೆ ಇರೋದು ಎಷ್ಟು ಜಾಗ ಇದ್ರೆ ನಾಟಿ ಕೋಳಿ ಸಾಕಬೇಕು ಅಂತಾರೆ, ಗ್ರೀನ್ ಮ್ಯಾಟ್ ಹಾಕೊಡ್ತೀನಿ. ನಾಟಿ ಕೋಳಿ ಸಾಕೋದಕ್ಕೆ ಟಾಗ್ರು ಸಾಕೋದಕ್ಕೆ ಫುಲ್ ಬಾಟಮ್ಗೆ ಹಾಕಿದೀವಿ. ಈ ಕಡೆಯಿಂದ ಯಾವುದೇ ಪ್ರಾಣಿ ಆಗ್ಲಿ ಒಳಗಡೆ ಬರೋದಕ್ಕಾಗಲ್ಲ, ಯಾವುದೇ ಪಕ್ಷಿ ಆಗ್ಲಿ ನೋಡಿ ಇದ್ರ ಮೇಲೆ ಕುಂತ್ಕೊಂಡು ಗಲೀಜ್ ಮಾಡಕ್ಕಾಗಲ್ಲ. ಯಾಕೆ ಮೇಲ್ಗಡೆ ಶಾರ್ಪ್ ಇರುತ್ತೆ. ಮೆಸ್ಗೆ ಏನಾದ್ರು ನಾವು ಹಾಕಿದ್ಮೇಲೆ ಸತ್ತೆ ಬೆಳೆದಂಗೆ ನೀಟಾಗಿ ನೋಡ್ಕೋಬೇಕು. ಇಬ್ನಿ ನೀರ್ನ ಒಂಚೂರು ಅವಾಯ್ಡ್ ಮಾಡ್ಕೋಬೇಕು. ನಾವು ನಿಂತು ವರ್ಕ್ ಮಾಡ್ತೀವಿ. ಕಸ್ಟಮರ್ ನಮ್ಮನ್ನ ನಂಬಿ ಕೆಲಸ ಕೊಟ್ಟಿರ್ತಾರೆ. ಕೆಲಸ ಮುಗಿಯೋವರೆಗೂ ನಾವು ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ. ಕಂಪ್ನಿಯವ್ರು ಏನ್ ಗ್ಯಾರಂಟಿ ಕೊಟ್ಟಿರ್ತಾರೆ ಅಷ್ಟೇ ವರ್ಷ ಗ್ಯಾರಂಟಿ ಬರೋದು ಮೆಸ್ಸು. ನಮ್ಮ ಬಾಯಿ ಮಾತಲ್ಲ 50 ವರ್ಷ ಬರುತ್ತೆ 40 ವರ್ಷ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೂ 40 ವರ್ಷ 50 ವರ್ಷ ಮೇಂಟೈನ್ ಮಾಡಬೇಕು ನೀಟಾಗಿ ಸರ್. 1 ಅಡಿ 1.5 ಅಡಿಗೆಲ್ಲ ಒಂದೊಂದು ಈ ತರ ಉಕ್ಕಾಕಿ ಟೈಟ್ ಮಾಡಿರ್ತೀವಿ. ಮನ್ಸ ಹಿಂಗ್ ಹೋದ್ರು ಅದು ರಿಟರ್ನ್ ಹಿಂಗೆ ಬರುತ್ತೆ. ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆ ಆಗಲಿ ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರದವರೆಗೂ ಮಾಡ್ತೀವಿ ಸರ್ ವರ್ಕ್ನ. ಸಪೋರ್ಟ್ ಕಂಬಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತೀವಿ. ಕನ್ಫರ್ಮ್ ಮಾಡಿಸ್ತೀವಿ ಅಂದ್ರೆ ಸ್ಪಾಟ್ ವಿಸಿಟ್ ಕೊಡ್ತೀವಿ. ನಮ್ದು ಆಧಾರ್ ಕಾರ್ಡ್ ಅವ್ರಿಗೆ ಕಳಿಸ್ತೀವಿ. ಕೆಲಸ ಮಾಡಿಸ್ತೀವಿ ಅನ್ನೋ ಕನ್ಫರ್ಮೇಷನ್ಗೋಸ್ಕರ 1000 ಅಡ್ವಾನ್ಸ್ ತಗೋತೀವಿ. ಕಲ್ ಬಂದಂತ ಕಲ್ಕ್ಕೆ ಕಲ್ಲೊಂದು ಅಮೌಂಟ್ ಇಸ್ಕೊಂತೀವಿ. ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ಅಮೌಂಟ್ ಇಸ್ಕೊಂತೀವಿ. ಲಾಸ್ಟಲ್ಲಿ ಏನಾದ್ರು ಲಾಸ್ಟಲ್ಲಿ ಕ್ಲಿಯರ್ ಮಾಡ್ಕೊಂತೀವಿ. ನಮಸ್ಕಾರ, ನಮ್ಮ ಹೆಸರು ವಿನೋದ್ ಕುಮಾರ್ ಅಂದ್ಬಿಟ್ಟು. ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರೇಕಲ್ದೊಡ್ಡಿ ಗ್ರಾಮದವರು. ನಾವು ಮುಲ್ಕಟ್ಟಮ್ಮ ಫೆನ್ಸಿಂಗ್ ವರ್ಕ್ನೇ ಮಾಡೋದು. ನೋಡಿ ಇಲ್ಲಿ 9 ಅಡಿ ಕಂಬ ಇದೆ. ಇದು 9 ಅಡಿ ಕಂಬಕ್ಕೆ ನೋಡಿ 3 ಲೈನ್ ಟಾಟಾ ತಂತಿ ಹಾಕಿ 6 ಅಡಿ ಮೆಸ್ ಹಾಕಿದ್ವಿ. ಪಾಲ್ಟಿ 1 ಅಡಿ ಬೇಡ ಹಂಗೆ ಇರಲಿ, ನಮಗೆ ಎಕ್ಸಸ್ ಬೇರೆ ಏನೋ ಮಾಡ್ಕೊತೀವಿ ಅಂತ ಉದ್ದೇಶಕ್ಕೋಸ್ಕರ ಬಿಡಿಸ್ಕೊಂಡಿದ್ದಾರೆ. 6 ಅಡಿ ಮೆಸ್ ಹಾಕಿದ್ದಾರೆ. ಇದೇ ಥರನೇ 8 ಅಡಿ ಕಂಬ 6 ಅಡಿ ಮೆಸ್ಸು ಹಾಕಿ 4 ಲೈನ್ ಟಾಟಾ ತಂತಿ ಹಾಕಿ ಮಾಡ್ಕೊಡ್ತೀವಿ. ಇದೇ ಥರನೇ 7 ಅಡಿ ಕಂಬ ಹಾಕಿ 6 ಅಡಿ 5 ಅಡಿ 6 ಅಡಿ ಮೆಸ್ ಬೇಕಂದ್ರೂ ಹಾಕ್ಕೊಡ್ತೀವಿ. ನಮ್ಮ ಹತ್ರ 7 ಅಡಿಯಿಂದ 10 ಅಡಿವರೆಗೂ ಕಂಬ ಅವೈಲೇಬಲ್ ಇದೆ. 7 ಅಡಿ ಕಂಬ 6 ಲೈನ್ ಟಾಟಾ ಇದೇ ಥರ 6 ಲೈನ್ ಟಾಟಾ ತಂತಿ ಹಾಕಿ ಮಾಡ್ಕೊಡ್ತೀವಿ. 750 ರೂಪಾಯಿ ಪ್ರೈಸ್ ಆಗುತ್ತೆ. ಇನ್ನೊಂದು 8 ಅಡಿ ಕಂಬ ಹಾಕಿ ಇದೇ ತಂತಿನ 7 ಲೈನ್ ಹಾಕ್ಕೊಡ್ತೀವಿ. 850 ರೂಪಾಯಿ ಪ್ರೈಸ್ ಆಗುತ್ತೆ 8 ಅಡಿ ಕಂಬಕ್ಕೆ. 9 ಅಡಿ ಕಂಬನೂ ಮಾಡ್ಕೊಡ್ತೀವಿ. 9 ಅಡಿ ಕಂಬಕ್ಕೆ 900 ರೂಪಾಯಿ ಆಗುತ್ತೆ. ಇದೇ ಥರ ಟಾಟಾ ತಂತಿ ಹಾಕಿ 7 ಲೈನ್ ಟಾಟಾ ತಂತಿ ಹಾಕಿ ಮಾಡ್ಕೊಡ್ತೀವಿ. ಸರ್, ನೀವು ಎಷ್ಟು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾರೆ ಸರ್? ನಾವು ಸುಮಾರು ಈಗ ಟ್ರೆಂಡ್ ಇರೋದೇ ಈಗೊಂದು 7-8 ವರ್ಷದಿಂದ ಟ್ರೆಂಡ್ ಇದೆ ಸರ್. ನಾವು ಟ್ರೆಂಡ್ ಆದಮೇಲೆ ನಾವು ರೈತರಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾ ಇರೋದು. ನಾವು ರೈತರು ಮೂಲತಃ. ಯಾವ್ಯಾವ ಭೂಮಿಗೆ ಯಾವ್ಯಾವ ಥರ ಹಾಕಬೇಕು, ಮರಳಿದ್ರೆ ಒಂದು ಸ್ವಲ್ಪ ಸಿಮೆಂಟ್ ಹಾಕಿ ಹಾಕ್ಕೊಡ್ತೀವಿ. ಮಾಮೂಲಿ ಭೂಮಿ ಗಟ್ಟಿ ಇತ್ತು ಅಂದರೆ ಬರೀ ಮಣ್ಣು ಹಾಕಿ ಕೂರ್ತೀವಿ, ಮಣ್ಣಿಗೆ ಟೈಟ್ ಬರುತ್ತೆ. ಭೂಮಿ ಏನಾದರೂ ವೆಟ್ ಏನಾದ್ರು ಇತ್ತು ಅಂದರೆ ಸಿಮೆಂಟು ಕಾಂಕ್ರೀಟ್ ಹಾಕಿ ಹಾಕ್ಕೊಡ್ತೀವಿ. ಸೊ ಇಲ್ಲಿವರೆಗೂ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ, ಯಾವ ಥರ ಕೆಲಸ ಮಾಡ್ತೀರಾ ಸರ್? ನಾವು ಇಲ್ಲಿವರೆಗೂ ಬೆಳಗಾವಿವರೆಗೂ ಮಾಡಿದ್ದೀವಿ ಸರ್. ಮಂಡ್ಯದಿಂದ ಹಿಡಿದು ಬೆಳಗಾವಿವರೆಗೂ ಕೆಲಸ ಮಾಡಿದ್ದೀವಿ. ಯಾವ ಮೆಸ್ ಟೈಪ್ ಬಾಕ್ಸ್ ಟೈಪ್ ಮೆಸ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಚೈನ್ ಲಿಕ್ ಮೆಸ್ ಮಾಡ್ಕೊಡ್ತೀನಿ. ಮುಳ್ತಂತಿ ಬರೀ ಮುಳ್ತಂತಿ ಬೇಕಂದ್ರೆ ಮುಳ್ತಂತಿನೇ ಮಾಡ್ಕೊಡ್ತೀವಿ. ಮುಳ್ತಂತಿ ಹಾಕಿ ಮೇಲ್ಗಡೆ ಗ್ರೀನ್ ಮ್ಯಾಟ್ ಹಾಕ್ಕೊಡಿ ಅಂದರೂ ಗ್ರೀನ್ ಮ್ಯಾಟು ಹಾಕ್ಕೊಡ್ತೀವಿ. ಏನು ಸರ್ ಗ್ರೀನ್ ಮ್ಯಾಟ್ ಅಂದ್ರೆ? ಸರ್ ಗ್ರೀನ್ ಮ್ಯಾಟ್ ಅಂದರೆ ಈಗ ನಾವು ಒಳಗಡೆ ಏನು ಬೆಳೀತಾ ಇದ್ದಾರೆ, ಏನಿದೆ ಒಳಗಡೆ ಭೂಮಿ ಏನು ಕಾಣಿಸಲ್ಲ. ತಿರ್ಗಾ ಕೋಳಿ ನಾಟಿ ಕೋಳಿ ಗಿಟಿ ಕೋಳಿ ಸಾಕೊಳ್ಳೋ ಅಂಥವ್ರಿಗೆ ಅನುಕೂಲ ಆಗುತ್ತೆ ಗ್ರೀನ್ ಮ್ಯಾಟ್ ಹಾಕೋದ್ರಿಂದ. ಕ್ವಾಲಿಟಿ ಫೆನ್ಸಿಂಗ್ನೇ ಮಾಡೋದು. ಇದು ಸುಟ್ಕಲ್ಲಲ್ಲ, ಇದು ಹಸಿ ಕಲ್ಲು. ಎಲ್ಲ ಹೇಳ್ತಾರೆ ಸರ್ ನಮ್ದು 6 ಬರುತ್ತೆ 8 ಬರುತ್ತೆ 8 ಇಂಚ್ ಬರುತ್ತೆ ಅಂತ. ನಾವು ಹೆಂಗೆ ಆರ್ಡ್ರ್ ಕೊಡ್ತೀವಿ ಕಲ್ಲು ಆ ಥರ ಬರುತ್ತೆ. ಮಿನಿಮಮ್ ಬರೋದಂದರೆ 5.5 5 ಇಂಚು 4-5 ದಪ್ಪ ಅಷ್ಟೇ ಬರೋದು. ನಾವು ಆರ್ಡ್ರ್ ಕೊಟ್ಟಂಗೆಲ್ಲ ಆರ್ಡ್ರ್ ಕೊಟ್ಟು ವೆಯ್ಟ್ ಮಾಡಿದ್ರೆ ನಾವು ಯಾವ ಸೈಜು ಯಾವ ಹೈಟಿಗೆ ಬೇಕು ಯಾವ ದಪ್ಪ ಬೇಕು ಎಲ್ಲ ಆರ್ಡ್ರ್ ಕೊಟ್ಟು ತರಿಸ್ಕೋಬೋದು ಸರ್. ಸರ್, ಇಲ್ಲಿ ಒಟ್ಟು ಎಷ್ಟು ಎಕರೆ ಇದೆ? ಇಲ್ಲಿ ಯಾವ ಥರ ಕೆಲಸ ಮಾಡಿದೆ ಸರ್? ಸರ್ ಇಲ್ಲಿ ಟೋಟಲ್ 1.5 ಎಕರೆ ಇದೆ ಸರ್. ಇಲ್ಲಿ 1.5 ಎಕರೆಗೆ 200 ಕಲ್ಲು ಬಿದ್ದಿದೆ. ಸಪೋರ್ಟ್ ಕಂಬ ಒಂದು 40 ಕಲ್ಲು ಬಿದ್ದಿದೆ. ಸ್ಟ್ಯಾಂಡಿಂಗ್ ಕಲ್ಲು ಒಂದು 160 ಕಲ್ಲು ಬಿದ್ದಿದೆ ಸರ್. ಮೂಲೆ ಎಲ್ಲ ಡಬಲ್ ಬಿದ್ದಿದೆ. 8ಕ್ಕೆ 8ಕ್ಕೆ 6ಕ್ಕೆ ಭೂಮಿ ಬೆಟ್ಟಿತ್ತು ಅಂದರೆ 6ಕ್ಕೆ ಕೊಡಬೇಕಾಗುತ್ತೆ ಸಪೋರ್ಟ್ನ. ಭೂಮಿ ಡ್ರೈ ಭೂಮಿಯಾಗಿ ಗಟ್ಟಿ ಭೂಮಿ ಆದರೆ 8-10 ಕೊಟ್ಟರು ನಡೆಯುತ್ತೆ ಸಪೋರ್ಟ್ ಎರಡು. ಸಪೋರ್ಟ್ ಕಂಬಕ್ಕೆ ಸರ್ ನಾವು 500 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಟಾಟಾ ಯೂಸ್ ಮಾಡ್ತೀನಿ, ಮೈಕ್ರೋನ್ ಯೂಸ್ ಮಾಡ್ತೀನಿ. ತಿರ್ಗಾ ಸನ್ವಿಕ್ ಇದೆ. ಮೆಸ್ಸಲ್ಲೂ ಅಷ್ಟೇ ಸನ್ವಿಕ್ ಇದೆ, ಟಾಟಾ ಇದೆ. ಇನ್ನು ಮೈಕ್ರೋನ್ ಕಂಪ್ನಿಗಿಂತ ಟಾಟಾ ಕಂಪ್ನಿನೇ ಬೆಸ್ಟು ಸರ್. ಟಾಟಾದಲ್ಲಿ ಬಾಳಿಕೆ ಬರುತ್ತೆ, ಕ್ವಾಲಿಟಿ ವಿತ್ ಕ್ವಾಲಿಟಿ ಕೊಡ್ತಾನೆ. ಇದರಲ್ಲಿ 80 GSM ಮೈಕ್ರೋ ಇದಕ್ಕೆ 200 GSMಗೆ ಸಮ ಇರುತ್ತೆ ಸರ್. ಇದರಲ್ಲಿ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ, ನೀವು ಕನ್ಫರ್ಮ್ ಮಾಡಿಸ್ತೀವಿ ಅಂದರೆ ಸರ್ ಸ್ಪಾಟ್ಗೆ ವಿಸಿಟ್ ಕೊಡ್ತೀವಿ. ನಮ್ಮದು ಆಧಾರ್ ಕಾರ್ಡ್ ಅವ್ರಿಗೆ ಕಳಿಸ್ತೀವಿ.
1,000 ಮಾತ್ರ ಆನ್ಲೈನಲ್ಲಿ ಪೇಮೆಂಟ್ ಮಾಡಿಸ್ಕೊತೀನಿ ಸರ್. ಯಾಕೆಂದರೆ ಅದು ನಂಬಿಕೆಗೋಸ್ಕರ ಕೆಲಸ ಮಾಡಿಸ್ತೀವಿ ಅನ್ನೋ ಕನ್ಫರ್ಮೇಷನ್ಗೋಸ್ಕರ 1,000 ಅಡ್ವಾನ್ಸ್ ತೊಗೋತೀವಿ. ಕಲ್ಲು ಬಂದಂಥ ಕಾಲಕ್ಕೆ ಕಲ್ಲೊಂದು ಅಮೌಂಟ್ ಇಸ್ಕೊತೀವಿ. ನಮ್ಮ ಹುಡುಗರು ಈ ನಮ್ಮ ಲೋಕಲ್ ಮಂಡ್ಯ ಜಿಲ್ಲೆ ಅಕ್ಕಪಕ್ಕ ಆದರೆ ನಾವು ಏನು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಏನು ಮಾಡ್ಕೊಡ್ಬೇಕಾಗಿಲ್ಲ. ನಾವೇ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಹಾಸನ್ನು ಈ ಕಡೆ ಸೈಡು ಹೊರಗಡೆ ಬೆಳಗಾವಿ ಈ ಕಡೆ ಸೈಡ್ ಹೋದಾಗ ಉಳ್ಕೊಳ್ಳೋಕ್ಕೆ ಜಾಗದ ವ್ಯವಸ್ಥೆ ಒಂದು ಮಾಡ್ಕೊಡ್ಬೇಕಾಗುತ್ತೆ ಪಾಲ್ಟಿ. ನಾವು ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ಅಮೌಂಟ್ ಇಸ್ಕೊತೀವಿ. ಲಾಸ್ಟಲ್ಲಿ ಏನಾದರೂ ಲಾಸ್ಟಲ್ಲಿ ಕ್ಲಿಯರ್ ಮಾಡ್ಕೊತೀವಿ ಸರ್ ಅಮೌಂಟ್. 2 ಎಕರೆ ಇದ್ದಾಗ ಮಿನಿಮಮ್ 3 ರಿಂದ 4 ದಿನ ಬೇಕು ಸರ್. ಲೇಬರ್ ಒಂದು ಮಿನಿಮಮ್ ನಮ್ಮ ಹತ್ರನೇ 10 ಜನದಿಂದ 15 ಜನದ ಒಂದೊಂದು ಗ್ರೂಪ್ ಇದೆ, ಒಂದು 3 ಗ್ರೂಪ್ ಇದೆ. ನಾವು ಉತ್ತರ ಕರ್ನಾಟಕ ಸೈಡ್ ಮಾಡಬೇಕು ಅಂದಾಗ ಉತ್ತರ ಕರ್ನಾಟಕ ಲೇಬರ್ ಇದ್ದಾರೆ, ಅವ್ರು ಮಾಡ್ಕೊಡ್ತಾರೆ. ನಮ್ಮ ಇಲ್ಲಿ ಮಂಡ್ಯ ಜಿಲ್ಲೆ ಸರೌಂಡಿಂಗಲ್ಲಿ ಏನಾದ್ರು ಮಾಡಬೇಕು ಅಂದರೆ ನಮ್ಮ ಅಕ್ಕಪಕ್ಕ ಊರು ಟೀಮ್ ಇದೆ, ಆ ಟೀಮಲ್ಲಿ ಮಾಡಿಸ್ತೀವಿ ಸರ್. ಸರ್ ಈಗ ತಂತಿ ಕೆಲಸ ಮಾಡಿದ್ದೀವಲ್ಲ ಸರ್ 8 ಅಡಿ ಕಂಬ ಹಾಕಿದ್ದೀವಿ ಸರ್. ಅದು ಪಾಲ್ಟಿ 1 ಲೈನ್ ಹೆಚ್ಚಾಗಬೇಕು ಅಂತ ಹೇಳಿದರೆ 1 ಲೈನ್ ಹೆಚ್ಚಾಗಿ ಹಾಕ್ಕೊಟ್ಟಿದ್ದೀವಿ ಸರ್. ಅದ್ರದ್ದು ಎಕ್ಸ್ಟ್ರಾ ಪೇ ಮಾಡಿದರೆ ತಂತಿದ ಅಮೌಂಟ್ ಹಾಕ್ಸ್ಕೊತೀವಿ. ಎಕ್ಸ್ಟ್ರಾ ಪೇ ಮಾಡಿದರೆ ಹಾಕ್ಕೊಟ್ಟಿದ್ದೀನಿ ಸರ್. 8 ಲೈನ್ ಹಾಕ್ಕೊಟ್ಟಿದ್ದೀನಿ. 10 ಲೈನ್ ಬೇಕಾದರೂ ಹಾಕ್ಕೊಡ್ತೀನಿ ಸರ್. ಈಗ ಫೆನ್ಸಿಂಗ್ ವರ್ಕಲ್ಲಿ ಸರ್ ಬರೀ ತಂತಿ ವರ್ಕ್ ಬೇಕಂದ್ರೂ ಮಾಡ್ಕೊಡ್ತೀನಿ. ಮೆಸ್ ವರ್ಕ್ ಬೇಕಂದ್ರೂ ಮಾಡ್ಕೊಡ್ತೀನಿ. ನಾಟೆಡ್ ಮೆಸ್ ಬೇಕಂದ್ರೂ ಮಾಡ್ಕೊಡ್ತೀನಿ ಸರ್. ಎಲ್ಲ ಮೆಸ್ ಎಲ್ಲ ಹಾಕಿ ಅದ್ರ ಮೇಲೆ ಗ್ರೀನ್ ಮ್ಯಾಟ್ ಹಾಕ್ಕೊಡಿ ಅಂದ್ರೂ ಹಾಕ್ಕೊಡ್ತೀನಿ. ಕಲ್ಲೆಲ್ಲ ಎಲ್ಲಿಂದ ತರಿಸೋದು, ಯಾವ ಥರ ಕ್ವಾಲಿಟಿ ಇರುತ್ತೆ ಸರ್? ಸರ್ ಕಲ್ಲೆಲ್ಲ ತರಿಸೋದು ಸರ್ ಟೇಕಲ್ಲು, ಕೋಲಾರ ಟೇಕಲ್ಲಿಂದನೇ ಕಲ್ಲು ಬರೋದು. ಮಾಮೂಲಿ ಮಿನಿಮಮ್ ಬೇಕು ಅಂದರೆ ಒಂದು ಲೋಡ್ ಬೇಕಾದ್ರೂ ಬರುತ್ತೆ, 50 ಕಂಬ ಬೇಕಾದ್ರೂ ಬರುತ್ತೆ, 10 ಕಂಬ ಬೇಕಂದ್ರೂ ಮಾಡ್ಕೊಡ್ತೀನಿ ಸರ್. ಸೈಟ್ ವರ್ಕ್ ಇದ್ದರೂ ಸೈಟ್ ವರ್ಕು ಮಾಡ್ಕೊಡ್ತೀನಿ. ಈಗ ಮಾಮೂಲಿ ರೈತರು ನಾಟಿ ಕೋಳಿ ಸಾಕಕ್ಕೆ ಮಾಡಿಸ್ಕೊತಾರೆ. ನಾಟಿ ಕೋಳಿ ಸಾಕಕ್ಕೆ ಬೇಕಾದಾಗ 8 ಅಡಿ ಕಂಬ, 9 ಅಡಿ ಕಂಬ, 7 ಅಡಿ ಮೆಸ್ಸು, 8 ಅಡಿ ಮೆಸ್ ಬೇಕಾದ್ರೂ ಹಾಕ್ಕೊಡ್ತೀನಿ. ನಾಟಿ ಕೋಳಿ ಸಾಕೋದಕ್ಕೆ ಒಂದು 20 ಕಂಬ ನೆಟ್ಬಿಟ್ಟು ನಮ್ಮ ನೋಡಪ್ಪ ಮನೆ ಇರೋದೆಷ್ಟು ಜಾಗ ಇದ್ದರೆ ನಾಟಿ ಕೋಳಿ ಸಾಕಬೇಕು ಅಂತಾರೆ, ಅದನ್ನು ಹಾಕಿ ಗ್ರೀನ್ ಮ್ಯಾಟ್ ಹಾಕ್ಕೊಡ್ತೀನಿ. ನಾಟಿ ಕೋಳಿ ಸಾಕೋದಕ್ಕೆ, ಟ್ಯಾಗ್ರು ಸಾಕೋದಕ್ಕೆ. ಒಬ್ಬೊಬ್ಬರು ಫಾರಮ್ ಇರುತ್ತೆ, ಫಾರಮ್ಲ ಆಡು ಮೇಕೆ ಹೋಗ್ಬಾರ್ದು ಅಂತ ಮಾಡಿಸ್ಕೊತಾರೆ. ಈ ಮೆಸ್ನ ನಾವು ಫುಲ್ಲು ಬಾಟಮ್ಗೆ ಹಾಕಿದ್ದೀವಿ. ಈ ಬಾಟಮ್ ಹಾಕಿರೋದ್ರಿಂದ ಈ ಕಡೆಯಿಂದ ಯಾವುದೇ ಪ್ರಾಣಿ ಆಗಲಿ ಒಳಗಡೆ ಬರೋದಕ್ಕಾಗಲ್ಲ. ಈ ಕಡೆ ಅಕಸ್ಮಾತ್ ಕಾಡಂದಿ ಆಗ್ಬೋದು, ನಾಯಿ ಆಗ್ಬೋದು, ಒಳಗಡೆ ಬರೋದಕ್ಕಾಗಲ್ಲ. ಯಾವುದೇ ಪಕ್ಷಿ ಆಗಲಿ ನೋಡಿ ಇದ್ರ ಮೇಲೆ ಕುಂತ್ಕೊಂಡು ಗಲೀಜು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಮೇಲ್ಗಡೆ ಶಾರ್ಪ್ ಇರುತ್ತೆ, ಅದರಿಂದ ಮೆಸ್ಸು ಬಾಳಿಕೆ ಬರುತ್ತೆ. ಮೆಸ್ಗೆ ಏನಾದರೂ ನಾವು ಹಾಕಿದ್ಮೇಲೆ ರೈತರು ಇಲ್ಲಿ ನೀಟಾಗಿ ಸತ್ತೆ ಬೆಳೆದಂಗೆ ನೀಟಾಗಿ ನೋಡ್ಕೋಬೇಕು ಸರ್. ಇದರಲ್ಲಿ ಸತ್ತೆ ಬೆಳೆದಷ್ಟು ಮೆಸ್ಸು ಏಟು ತಿನ್ನುತ್ತೆ. ಇಬ್ನಿ ನೀರನ್ನ ಒಂಚೂರು ಅವಾಯ್ಡ್ ಮಾಡ್ಕೋಬೇಕು ಸರ್. ಮೆಸ್ ಹಾಕಿಸೋಂಥ ಕಾಲಕ್ಕೆ ನೀಟಾಗಿ ಸೇಫ್ಟಿಯಾಗಿರುತ್ತೆ. ಇರ್ಬೋದು ಬೇರೆಯವರೆಲ್ಲ ನಂದು ಸ್ವಂತ ಬಂಡೆ ಇದೆ, ನಂದು ಲೇಬರ್ ಇದ್ದಾರೆ, ಅವರಿದ್ದಾರೆ ಅಂತಾರೆ. ಯಾರ್ದು ಈ ಫೀಲ್ಡಲ್ಲಿ ಮಾಡ್ತಿರೋದ್ರು ಯಾರ ಹತ್ರನೂ ಬಂಡೆಗಳಿಲ್ಲ. ಎಲ್ಲ ಬರೋಂಥದ್ದು ಕೋಲಾರದಿಂದನೇ ಬರೋಂಥದ್ದು. ಹಂಪೆ ಈ ಕಡೆ ಸೈಡ್ ಹೋದರೆ ಹಂಪೆ ಕಲ್ಲುಗಳು ಬರುತ್ತೆ. ನಾವು ಸ್ವಂತ ಬೇರೆ ಯಾರು ಲೇಬರ್ ಕಟ್ಕೊಂಡು ಮಾಡಲ್ಲ. ನಮ್ಮ ಜೊತೆಲಿರೋಂಥ ಫ್ರೆಂಡ್ನ ಹಾಕ್ಕೊಂಡು ನಾವು ವರ್ಕ್ ಮಾಡೋದು. ನಾವು ನಿಂತು ವರ್ಕ್ ಮಾಡ್ತೀವಿ. ಲೇಬರ್ ಕಳಿಸಿ ಮಾಡಿಸೋಂಥದ್ದು ಏನಾಗುತ್ತೆ ಗೊತ್ತಾ, ನಮ್ಮನ್ನು ನಂಬಿ ಈಗ ಒಬ್ಬ ಕಸ್ಟಮರು ನಮ್ಮನ್ನು ನಂಬಿ ಕೆಲಸ ಕೊಟ್ಟಿರ್ತಾರೆ, ನಮ್ಮನ್ನು ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ನಾವು ಎಲ್ಲೋ ಇದ್ದು ಕೆಲಸ ಹೋಗಿ ಕಳಿಸ್ಬಿಟ್ಟು ಲೇಬರ್ನ ಮಾಡಲ್ಲ. ನಾವು ಜೊತೆಲೇ ಇದ್ದು ವರ್ಕ್ ಮಾಡಿ ಕಂಪ್ಲೀಟ್ ಆದಮೇಲೆ ನಾವು ಕಂಪ್ಲೀಟ್ ಲೆಕ್ಕಾಚಾರ ಮಾಡಿಸ್ಕೊಂಡು ಹೊರಗಡೆ ಬರ್ತೀವಿ ಸರ್. ಕೆಲಸ ಮುಗಿಯೋವರೆಗೂ ನಾವು ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ನೋಡಿ ಸರ್, ನಾವು ಒಂದು ಕೆಲಸ ಒಪ್ಪಿದ್ದೀವಿ ಅಂದರೆ ಇಲ್ಲ ನಮ್ಮ ಬ್ರದರ್ ಇರ್ತಾನೆ, ಇಲ್ಲ ನಾನು ಇರ್ತೀನಿ, ಇಬ್ಬರು ಕೆಲಸ ಒಂದು ಸ್ಪಾಟ್ ಹತ್ರ ಬಂದಮೇಲೆ ಕಂಬ ಬರುತ್ತೆ. ಆ ಕಂಬ ಬರ್ತಿದ್ದಂಗೆ ಲೇಬರ್ ನಮ್ಮ ಹುಡುಗರ ಜೊತೆ ನಾವು ಬರ್ತೀನಿ. ಕೆಲಸ ಮುಗಿಯೋವರೆಗೂ ನಾನು ಜೊತೆಲೇ ಇರ್ತೀನಿ. ಇಲ್ಲ ನಮ್ಮ ಬ್ರದರ್ ಇರ್ತಾನೆ, ನಮ್ಮ ಬ್ರದರ್ ಜೊತೆಲಿ ಇರ್ತಾನೆ. ಮೆಟೀರಿಯಲ್ ಆಗ್ಬೋದು, ಏನೇ ಆಗ್ಬೋದು, ವಿತ್ತು ಜಿ ಎಸ್ ಟಿ ಬಿಲ್ ಹಾಕಿ ಮೆಟೀರಿಯಲ್ ತೊಗೊಳೋದು. ನಿಮಗೂ ಕಸ್ಟಮರ್ಗೆ ಬೇಕು ಅಂದರೆ GST ಬಿಲ್ನೂ ಕೊಡ್ತೀವಿ. ಬೇರೆ ಯಾರೆಲ್ಲ ಹೇಳ್ತಾರೆ ಸರ್ ನಮ್ಗೆ 10 ವರ್ಷ ಬರುತ್ತೆ, 15 ವರ್ಷ ಬರುತ್ತೆ, 20 ವರ್ಷ ಬರುತ್ತೆ ಅಂತ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಕೊಡ್ತಾರೆ. ನಮ್ಮ ಹತ್ರನೂ ಬುಕ್ ಇದೆ, ನಾವು ತೋರಿಸ್ತೀವಿ ಬುಕ್ನ. 10 ವರ್ಷ ಇದೆ, 50 ವರ್ಷ ಇದೆ ಅಂತ. ಕಂಪ್ನಿಯವ್ರು ಏನು ಗ್ಯಾರಂಟಿ ಕೊಟ್ಟಿರ್ತಾರೆ ಅಷ್ಟೇ ವರ್ಷ ಗ್ಯಾರಂಟಿ ಬರೋದು ಮೆಸ್ಸು. ನಾವು ಹೇಳ್ಬೋದು ನಮ್ಮ ಬಾಯಿ ಮಾತಲ್ಲ 50 ವರ್ಷ ಬರುತ್ತೆ, 40 ವರ್ಷ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೂ 40 ವರ್ಷ 50 ವರ್ಷ ಮೇಂಟೈನ್ ಮಾಡಬೇಕು ನೀಟಾಗೆ ಸರ್. ಬರುತ್ತೆ. ಏನಕ್ಕೆ ಬರುತ್ತೆ, ನಾವು ಕಳೆ ಸೈಡಲ್ಲಿ ಬರ್ದಂಗೆ ಕಳೆ ನೋಡಿಕೊಂಡು ಇದಕ್ಕೇನಾದ್ರು ಪೇಂಟಿಂಗ್ ಎಲ್ಲ ಅವಾಗ ಮಾಡಿಸ್ತಾ ಇದ್ದರೆ ಬರುತ್ತೆ. ಒಂದು 30 ವರ್ಷ 20 ವರ್ಷವರೆಗೂ ಬರುತ್ತೆ. ನಾವೇನು ಮಾಡಿಸ್ತೇನೆ ಹಂಗೆ ಇದ್ಬಿಟ್ಟು ಬನ್ನಿ 30 ವರ್ಷ ಬರುತ್ತೆ, 50 ವರ್ಷ ಬರುತ್ತೆ ಅಂದರೆ ಬಾಳಿಕೆ ಬರೋಲ್ಲ ಸರ್. ಮೇಂಟೆನೆನ್ಸ್ ಮಾಡಿದ್ರೆ ಬರುತ್ತೆ ಸರ್. ನಾವು ನೋಡಿ ಸರ್, ಮೆಟೀರಿಯಲ್ ಏನು ಹಾಕ್ತೀವಿ ಅದ್ರ ತಕ್ಕನಾಗೆ ಅಮೌಂಟ್ನ ಕೇಳ್ತೀವಿ ಹೊರತು ನಾವೇನು ಎಕ್ಸ್ಟ್ರಾ ಪೇ ಮಾಡಿ ಅಂತಲೂ ಕೇಳಲ್ಲ. ನೋಡಿರ್ಬೋದು ನೀವು, 1 ಅಡಿ 1.5 ಅಡಿಗೆಲ್ಲ ಒಂದೊಂದು ಈ ಥರ ಉಕ್ಕಾಕಿ ಟೈಟ್ ಮಾಡಿರ್ತೀವಿ. ಈ ಮೆಸ್ಸು ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯ ಹಿಂಗೆ ಹೋದ್ರೂ ಅದು ರಿಟರ್ನ್ ಹಿಂಗೆ ಬರುತ್ತೆ. ಬೈಕಲ್ಲಿ ಒಂದು ಪಕ್ಷ ತಳ್ಳಿದ್ರೂ ಅದು ರಿಟರ್ನ್ ಬರುತ್ತೆ. ಯಾಕೆಂದರೆ ಇಲ್ಲಿ ಇದೆಯಲ್ಲ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಸರ್. ನೋಡಿ, ನಾವು ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆ ಆಗಲಿ, ಬೆಳಗಾವಿಯಿಂದ ಹಿಡಿದು ಲಾಸ್ಟ್ ಬಾರ್ಡ್ರು ಚಾಮರಾಜನಗರದವರೆಗೂ ಮಾಡ್ತೀವಿ ಸರ್ ವರ್ಕ್ನ. ಅಕ್ಕಪಕ್ಕ ತಮಿಳ್ನಾಡು ಬಾರ್ಡ್ರ್ ಅಂಚಲ್ಲಿರೋ ಕೆಲಸಗಳನ್ನು ಬೇಕಾದರೂ ಮಾಡ್ತೀವಿ ಸರ್. ಹೋಗಿ ವರ್ಕ್ ಮಾಡಿಕೊಡ್ತೀವಿ.